ಶನಿ ಬುಧ ಸಂಯೋಗ 2025ರಲ್ಲಿ ಈ 5 ರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ. 2025ರಲ್ಲಿ ಶನಿ ಮತ್ತು ಬುಧನ ಸಂಯೋಗ ನಡೆಯಲಿದೆ. ಈ ಅವಧಿಯಲ್ಲಿ ಈ ರಾಶಿಯವರ ಜೀವನ ಬದಲಾಗುವ ಸಂಭವ ಇದೆ. ಈ ರಾಶಿಯವರ ಮೇಲೆ ಶನಿ ಹಾಗೂ ಬುಧನ ಪ್ರಭಾವ ಹೇಗಿರುತ್ತೆ ಎಂದು ತಿಳಿಯೋಣ. ಬುಧನನ್ನು ಗ್ರಹಗಳ ರಾಜಕುಮಾರ ಎಂಬುವುದಾಗಿ ಪರಿಗಣಿಸಲಾಗುತ್ತಿದೆ ಹಾಗೂ ಶನಿಯನ್ನು ನ್ಯಾಯದಾತ ಎಂಬುವುದಾಗಿ ಕರೆಯಲಾಗುತ್ತದೆ. 2025ರಲ್ಲಿ ಬುಧ ಹಾಗೂ ಶನಿ ಇಬ್ಬರೂ ಕೂಡ ಕುಂಭ ರಾಶಿಯಲ್ಲಿ ಸಂಯೋಗಗೊಳ್ಳಲಿದ್ದಾರೆ. ಕುಂಭ ರಾಶಿಯ ಸ್ವಾಮಿ ಗ್ರಹ ಶನಿಯಾಗಿರುತ್ತಾನೆ. 2025ರಲ್ಲಿ ಈ ಸಂಯೋಗ ಫಲ 5 ರಾಶಿಯವರ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಫಲಿತಾಂಶ ತರಲಿದ್ದು, ಅಂತಹ ರಾಶಿಯವರು ಯಾರು ಅನ್ನೋದನ್ನ ತಿಳಿಯೋಣ ಬನ್ನಿ. ವೃಷಭ ರಾಶಿ. ವಿಶೇಷವಾಗಿ ಈ ಸಂಯೋಗ ಎನ್ನುವುದು ವೃಷಭ ರಾಶಿಯವರ ಕರಿಯರ್ನಲ್ಲಿ ಅಭಿವೃದ್ಧಿಯನ್ನು ತರುವುದಕ್ಕೆ ಕಾರಣವಾಗಲಿದೆ. ಈ ಸಂಯೋಗ ಎನ್ನುವುದು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಒಳ್ಳೆಯ ಹೆಸರನ್ನು ತರಲಿದೆ. ಈ ಸಂದರ್ಭದಲ್ಲಿ ನೀವು ಪ್ರಮೋಷನ್ ಸೇರಿದಂತೆ ಇನ್ನು ಸಾಕಷ್ಟು ಜವಾಬ್ದಾರಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಪಡೆದುಕೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿ ಕಂಡುಬರುತ್ತಿದೆ. ಈ ಸಂದರ್ಭದಲ್ಲಿ ನೀವು ಸಾಕಷ್ಟು ಹಣಕಾಸಿನ ಲಾಭಗಳನ್ನು ಕೂಡ ನೀವು ಪಡೆದುಕೊಳ್ಳಬಹುದಾಗಿದ್ದು, ದೀರ್ಘಕಾಲಿಕ ಉಳಿತಾಯಗಳನ್ನು ಕೂಡ ಈ ಸಂದರ್ಭದಲ್ಲಿ ನೀವು ಮಾಡಲು ಸಾಧ್ಯವಾಗಲಿದೆ. ಈ ಸಂದರ್ಭದಲ್ಲಿ ನೀವು ನಿಮ್ಮ ಪ್ರೊಫೆಷನಲ್ ಕ್ಷೇತ್ರದ ಮೇಲೆ ಗಮನ ವಹಿಸಬೇಕಾದಂತಹ ಅಗತ್ಯವಿದೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಸ್ವಾಮಿ ಗ್ರಹ ಬುಧ ಆಗಿರುವ ಕಾರಣದಿಂದಾಗಿ ಈ ಸಂಯೋಗ ಎನ್ನುವುದು ವಸ್ತುಗಳನ್ನು ಯಾವ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕು ಹಾಗೂ ಅವುಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಎನ್ನುವಂತಹ ವಿಚಾರದ ಬಗ್ಗೆ ಕನ್ಯಾ ರಾಶಿಯವರು ಉತ್ತಮ ಪರಿಕಲ್ಪನೆಯನ್ನು ಹೊಂದಬಹುದಾಗಿದೆ. ಇನ್ನು ವಿಶೇಷವಾಗಿ ಯಾವ ಸಮಯಕ್ಕೆ ಯಾವ ನಿರ್ಧಾರವನ್ನು ತೆಗೆದುಕೊಂಡರೆ ಸರಿಯಾಗುತ್ತದೆ ಎನ್ನುವ ನಿರ್ಧಾರಗಳನ್ನು ಕೂಡ ನೀವು ತೆಗೆದುಕೊಳ್ಳುವುದಕ್ಕೆ ಯಶಸ್ವಿಯಾಗಲಿದ್ದೀರಿ. ಈ ಸಂದರ್ಭದಲ್ಲಿ ನಿಮ್ಮ ವ್ಯಾಪಾರ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡುವಂತಹ ಸಾಧ್ಯತೆಗಳು ಕಂಡುಬರುತ್ತಿವೆ. ಈ ಸಂದರ್ಭದಲ್ಲಿ ನಿಮ್ಮ ಆರ್ಥಿಕ ಪ್ರಗತಿ ವೇಗವಾಗಿ ಕಂಡುಬರುತ್ತಿದೆ ಹಾಗೂ ಜೀವನದಲ್ಲಿ ಪ್ರತಿಯೊಂದು ವಿಚಾರಗಳಲ್ಲಿಯೂ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲಿದ್ದೀರಿ. ಮಕರ ರಾಶಿ. ಮಕರ ರಾಶಿಯವರ ಸ್ವಾಮಿ ಗ್ರಹ ಶನಿ ಆಗಿರುವ ಕಾರಣದಿಂದಾಗಿ ಈ ಸಂಯೋಗದ ಪ್ರಭಾವ ಸಕಾರಾತ್ಮಕವಾಗಿಯೇ ಸಾಕಷ್ಟು ಸ್ಟ್ರಾಂಗ್ ಆಗಿ ಮಕರ ರಾಶಿಯವರ ಮೇಲೆ ಬೀರಲಿದೆ. ಮಕರ ರಾಶಿಯವರು ತಾವು ಮಾಡುವಂತಹ ಕೆಲಸದ ಮೇಲೆ ಶ್ರದ್ಧೆ ಹಾಗೂ ನಿಷ್ಠೆಯನ್ನು ಈ ಸಂಯೋಗ ಹೆಚ್ಚಿಸಲಿದೆ. ಉದ್ಯೋಗ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಲು ಸಾಧ್ಯವಾಗಲಿದೆ. ವ್ಯಾಪಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವವರು ಕೂಡ ಹೆಚ್ಚಿನ ಮಟ್ಟದ ಲಾಭವನ್ನು ಸಂಪಾದಿಸಬಹುದಾಗಿದೆ. ಇನ್ನು ಸಂಬಂಧಗಳ ವಿಚಾರದಲ್ಲಿ ಪ್ರೊಫೆಷನಲ್ ಹಾಗೂ ಪರ್ಸನಲ್ ಜೀವನದಲ್ಲಿ ಕೂಡ ದೀರ್ಘಕಾಲಿಕ ರಿಲೇಶನ್ಶಿಪ್ ಅನ್ನು ನೀವು ಈ ಸಂದರ್ಭದಲ್ಲಿ ಬೆಳೆಸಿಕೊಳ್ಳಬಹುದಾಗಿದೆ. ಮೀನರಾಶಿ. ಮೀನರಾಶಿಯವರಿಗೆ ಈ ಸಂದರ್ಭದಲ್ಲಿ ತಮ್ಮನ್ನು ತಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಒಳ್ಳೆಯ ಸಮಯ ಎಂದು ಹೇಳಬಹುದಾಗಿದೆ. ಈ ಸಂದರ್ಭದಲ್ಲಿ ನಿಮ್ಮ ಕ್ರಿಯೇಟಿವಿಟಿ ಅಂಶಗಳು ಕೂಡ ಇನ್ನಷ್ಟು ಉತ್ತಮವಾಗಲಿವೆ. ಈ ಸಂದರ್ಭದಲ್ಲಿ ಕಲೆ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೂಡ ನೀವು ಸಾಕಷ್ಟು ಮನ ಸೆಳೆಯುವಂತಹ ಪ್ರದರ್ಶನವನ್ನು ತೋರ್ಪಡಿಸಲಿದ್ದೀರಿ. ಸಾಕಷ್ಟು ಸಮಯಗಳಿಂದ ನೀವು ಕಷ್ಟಪಟ್ಟು ಮಾಡುತ್ತಿರುವಂತಹ ಕೆಲಸಕ್ಕೆ ಶನಿ ಸರಿಯಾದ ಪ್ರತಿಫಲ ದೊರಕುವಂತೆ ಈ ಸಂದರ್ಭದಲ್ಲಿ ಮಾಡಲಿದ್ದಾನೆ. ಇನ್ನು ಗ್ರಹಗಳ ರಾಜಕುಮಾರ ಆಗಿರುವಂತಹ ಬುಧ ಮೀನ ರಾಶಿಯ ಜಾತಕದವರಿಗೆ ಈ ಸಂದರ್ಭದಲ್ಲಿ ಆರ್ಥಿಕ ಸ್ಥಿರತೆ ಹಾಗೂ ಉತ್ತಮ ರೀತಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಾಗುವ ರೀತಿಯಲ್ಲಿ ಮಾಡಲಿದ್ದಾನೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯ ಕಷ್ಟಗಳು ಕಂಡುಬರುವುದಿಲ್ಲ. ಕುಂಭರಾಶಿ. ಕುಂಭ ರಾಶಿಯಲ್ಲಿಯೇ ಶನಿ ಹಾಗೂ ಬುಧನ ಸಂಯೋಗ ಕಂಡುಬರುತ್ತಿರುವುದರಿಂದಾಗಿ ಕುಂಭ ರಾಶಿಯ ಜಾತಕದವರಿಗೆ ಈ ಸಂಯೋಗ ಫಲ ಸಾಕಷ್ಟು ವಿಶೇಷವಾಗಿರಲಿದೆ.
ಈ ಸಂದರ್ಭದಲ್ಲಿ ನೀವು ಹೊಸದೇನಾದರೂ ಹುಡುಕಬೇಕು ಎನ್ನುವಂತಹ ಆಸಕ್ತಿಯನ್ನು ಹೆಚ್ಚಿಸಿಕೊಂಡು ಅನ್ವೇಷಣೆಯಲ್ಲಿ ತೊಡಗಲಿದ್ದೀರಿ. ನಿಮ್ಮ ಕಮ್ಯುನಿಕೇಶನ್ ಕೂಡ ಈ ಸಂದರ್ಭದಲ್ಲಿ ಸಾಕಷ್ಟು ಬೆಳವಣಿಗೆಯನ್ನು ಹೊಂದಲಿದೆ. ಈ ಸಂದರ್ಭದಲ್ಲಿ ನೀವು ಕೆಲಸ ಮಾಡುತ್ತಿರುವ ಕ್ಷೇತ್ರದಲ್ಲಿ ನಾಯಕತ್ವದ ಜವಾಬ್ದಾರಿಯನ್ನು ಪಡೆದುಕೊಂಡು ಹೊಸ ಕ್ಷೇತ್ರಗಳನ್ನು ಹಾಗೂ ಕೆಲಸಗಳನ್ನು ಹುಡುಕಿ ಅವುಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಬಹುದಾಗಿದೆ. ಈ ಮೂಲಕ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಇನ್ನಷ್ಟು ಉತ್ತಮಗೊಳಿಸಿಕೊಳ್ಳಬಹುದು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಅನಿರೀಕ್ಷಿತ ಲಾಭಗಳನ್ನು ನಿಮ್ಮನ್ನ ಸಂತೋಷಗೊಳಿಸಲಿವೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.